ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ವೀಕ್ಷಕರೇ, ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಹಬ್ಬವು ವಿಶೇಷವಾಗಿರತಕ್ಕಂತಹದ್ದಾಗಿದ್ದು ಪ್ರತಿ ವರ್ಷ ಧನ್ಯತಾ ಮತ್ತು ಐಶ್ವರ್ಯದ ಸಂಕೇತವಾಗಿ ಆಚರಿಸಲಾಗುತ್ತದೆ. ವರಮಹಾಲಕ್ಷ್ಮಿಯು ಎಲ್ಲರಿಗೂ ಧನ, ಕನಕ, ವಸ್ತು, ವಾಹನ ಮತ್ತು ಐಶ್ವರ್ಯವನ್ನು ನೀಡುವ ದೇವಿ ಎಂದು ವಿಶ್ವಾಸವಿದೆ. ಆದ್ದರಿಂದ ಬಡವರು, ಶ್ರೀಮಂತರಾದರೂ ಅಥವಾ ಮಧ್ಯಮವರ್ಗದವರಾದರೂ ಎಲ್ಲರೂ ಈ ಹಬ್ಬವನ್ನು ಆಚರಿಸುತ್ತಾರೆ. ಅಮ್ಮನವರು ಯಾರಿಗೂ ಭೇದಭಾವವಿಲ್ಲದೆ ಸಮಾನವಾಗಿ ವರಗಳನ್ನು ನೀಡುತ್ತಾರೆ. ಹಾಗಾಗಿ ನಾವು ನಮ್ಮ ಕಾರ್ಯ, ಮಾತು ಮತ್ತು ಮನಸ್ಸು ಶುದ್ಧವಾಗಿಟ್ಟುಕೊಂಡರೆ ಅಮ್ಮನ ಅನುಗ್ರಹವನ್ನು ಪಡೆಯಬಹುದು. ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬವು ಶ್ರಾವಣ ಮಾಸದ ಶುಕ್ಲಪಕ್ಷದ ಹುಣ್ಣಿಮೆಯ ಹಿಂದಿನ ಶುಕ್ರವಾರ ಅಂದರೆ 2025ರ ಆಗಸ್ಟ್ 8ನೇ ತಾರೀಕು ಬರುತ್ತದೆ. ಕೆಲವರಿಗೆ ಈ ಬಾರಿಯ ದಿನಾಂಕದ ಬಗ್ಗೆ ಗೊಂದಲ ಇದ್ದರೂ ಅಷ್ಟಮಿ ತಿಥಿಯಿಂದಾಗಿ ಮೊದಲನೇ ಶುಕ್ರವಾರ ದುರ್ಗಾ ಆರಾಧನೆಗೆ ಮೀಸಲಾಗಿದ್ದು, ಅಮ್ಮನ ಪೂಜೆ 7 ದಿನಗಳ ನಂತರ ಬರುವ ಶುಕ್ರವಾರ ಅಂದರೆ 8ನೇ ತಾರೀಕಿಗೆ ಹೊಂದಿಕೊಳ್ಳುತ್ತದೆ. ವರಮಹಾಲಕ್ಷ್ಮಿ ಹಬ್ಬವು ಸ್ತ್ರೀಯರಿಗೆ, ಗಂಡಸರಿಗೂ ಹಾಗೂ ವಿಧವೆಯರೂ ಸಹ ಆಚರಿಸಬಹುದಾದ ಹಬ್ಬವಾಗಿದೆ. ಶಾಸ್ತ್ರಗಳಲ್ಲಿ ಪೂಜೆಯನ್ನು ವಿಧವೆಯರು ಮಾಡಬಾರದು ಎಂಬ ನಿರ್ಬಂಧವಿಲ್ಲ. ಹಬ್ಬದಂದು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮನೆಯ ಮುಂದೆ ಗೋಮಯದಿಂದ ಶುದ್ಧಿ ಮಾಡಿ ಅಷ್ಟದಳ ಅಥವಾ ಕಮಲದ ರಂಗೋಲಿ ಹಾಕಿ ಮನೆಯ ಶುದ್ಧಿಯನ್ನು ಮಾಡಬೇಕು. ಈ ದಿನದಂದು ಈರುಳ್ಳಿ, ಬೆಳ್ಳುಳ್ಳಿ ಸೇವನೆ ಬೇಡ. ಸ್ತ್ರೀಯರು ಮಂಗಳಸ್ನಾನ ಮಾಡಬೇಕು. ಬಕೆಟ್ನ ನೀರಿಗೆ ಅರಿಶಿಣ, ಗಂಧ, ಅಕ್ಷತೆ ಹಾಕಿಕೊಂಡು ಈ ಸ್ನಾನ ಮಾಡುವುದು ಪವಿತ್ರತೆಗಾಗಿ ಮುಖ್ಯ. ಹಬ್ಬದ ದಿನ ಮಂಟಪವನ್ನು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಪ್ರತಿಷ್ಠಾಪನೆ ಮಾಡಬೇಕು. ಪೂರ್ವಕ್ಕೆ ಮಂಟಪ ಇಟ್ಟರೆ ಉತ್ತರದ ಕಡೆ ಕುಳಿತು ಪೂಜೆಯನ್ನು ಮಾಡಬೇಕು. ಮಂಟಪದ ಮೇಲೆ ಬೆಳ್ಳಿ ಅಥವಾ ತಾಮ್ರದ ತಟ್ಟೆ, ಬಾಳೆ ಎಲೆ ಇಟ್ಟು ಅಕ್ಕಿಯನ್ನು ಹರಡಬೇಕು. ಆಮೇಲೆ ತಾಮ್ರ ಅಥವಾ ಬೆಳ್ಳಿಯ ಕಳಶವನ್ನು ಇಡಬೇಕು. ಕಳಶಕ್ಕೆ 80% ನೀರು ತುಂಬಿ ಅದರಲ್ಲಿ ಅರಿಶಿಣ, ಕುಂಕುಮ, ನಿಂಬೆಹಣ್ಣು, ಗೋಡಂಬಿ, ದ್ರಾಕ್ಷಿ, ಖರ್ಜೂರ, ಸಕ್ಕರೆ ಹಾಕಬೇಕು. ಕಳಶದ ಮೇಲೆ ಮಾವಿನ ಎಲೆಗಳನ್ನು ಇಟ್ಟು ತೆಂಗಿನಕಾಯನ್ನು ಜುಟ್ಟಿನೊಂದಿಗೆ ಅಲಂಕರಿಸಿ ಅದಕ್ಕೆ ಸೀರೆ ಅಥವಾ ಬ್ಲೌಸ್ ಪೀಸ್ ಹಾಕಬಹುದು. ಕಳಶದ ಕುತ್ತಿಗೆಗೆ ಹಳದಿ ದಾರದಿಂದ ಅರಿಶಿಣದ ಕೊಣೆ ಕಟ್ಟಬೇಕು. ಅಮ್ಮನಿಗೆ ಕಮಲದ ಹೂವು, ಕೆಂಡಸಂಪಿಗೆ, ಮಲ್ಲಿಗೆ ಹೂವಿನಂತಹ ಪರಿಮಳದ ಹೂಗಳು ಇಷ್ಟ. ಹೀಗಾಗಿ ನಿಮ್ಮ ಯೋಗ್ಯತೆಯಂತೆ ಅಲಂಕರಿಸಿ ಪೂಜೆ ಮಾಡಿ. ಈ ವರ್ಷವೂ ವರಮಹಾಲಕ್ಷ್ಮಿ ಹಬ್ಬವನ್ನು ಶ್ರದ್ಧೆ, ಭಕ್ತಿ, ಶುದ್ಧತೆ ಮತ್ತು ಸಂಸ್ಕಾರದಿಂದ ಆಚರಿಸಿ ಅಮ್ಮನ ಅನುಗ್ರಹವನ್ನು ಸಂಪೂರ್ಣವಾಗಿ ಪಡೆಯೋಣ. ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು.